ಮೋಟಾರು ವಾಹನ ಕಾಯ್ದೆ ಉಲ್ಲಂಘನೆ ಪ್ರಕರಣಗಳಲ್ಲಿ ದಂಡ ಪಾವತಿಸಲು ಸರ್ಕಾರ ಶೇಕಡ 50ರಷ್ಟು ರಿಯಾಯಿತಿ ನೀಡಿದ್ದರೂ ಸಾವಿರಾರು ವಾಹನ ಮಾಲೀಕರು ಇನ್ನೂ ಈ ಅವಕಾಶವನ್ನು ಬಳಸಿಕೊಂಡಿಲ್ಲ. ಹುಬ್ಬಳ್ಳಿಯ 2 ಆರ್ಟಿಒ ಕಚೇರಿ ವ್ಯಾಪ್ತಿಯಲ್ಲೇ 7,403 ಪ್ರಕರಣಗಳು ಬಾಕಿ ಉಳಿದಿದ್ದು, ಸಾರಿಗೆ ಇಲಾಖೆ ಮತ್ತೆ ವಾಹನ ಸವಾರರಿಗೆ ಮನವಿ ಮಾಡಿದೆ. ಮೋಟಾರು ವಾಹನ ಕಾಯ್ದೆ ಉಲ್ಲಂಘನೆ ಪ್ರಕರಣಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ. ಬಾಕಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ಳಲು ಸರ್ಕಾರ ಶೇಕಡ 50ರಷ್ಟು ದಂಡ ರಿಯಾಯಿತಿ ಘೋಷಿಸಿದೆ. ಆದರೂ ಅನೇಕ ವಾಹನ ಮಾಲೀಕರು ಇನ್ನೂ ದಂಡ ಪಾವತಿಸಲು ಮುಂದೆ ಬಂದಿಲ್ಲ. ಹುಬ್ಬಳ್ಳಿಯ ನವನಗರ ಪ್ರಾದೇಶಿಕ ಸಾರಿಗೆ ಕಚೇರಿ ವ್ಯಾಪ್ತಿಯಲ್ಲಿ 1991ರಿಂದ 2022ರ ಮಾರ್ಚ್ವರೆಗೆ 4,503 ಪ್ರಕರಣಗಳು ಬಾಕಿ ಇದ್ದರೆ, ಗಬ್ಬೂರು ಪೂರ್ವ ಆರ್ಟಿಒ ವ್ಯಾಪ್ತಿಯಲ್ಲಿ 2,900 ಪ್ರಕರಣಗಳು ಬಾಕಿ ಉಳಿದಿದೆ. ಒಟ್ಟಾರೆ 7,403 ಪ್ರಕರಣಗಳಿಗೆ ಅರ್ಧ ದಂಡ ಪಾವತಿಸಿ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಇದಕ್ಕಾಗಿ 2 ಕಚೇರಿಗಳಲ್ಲಿ ಪ್ರತ್ಯೇಕ ಕೌಂಟರ್ಗಳನ್ನು ತೆರೆಯಲಾಗಿದೆ. ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ, ತೆರಿಗೆ ಪಾವತಿಸದಿರುವುದು, ವಿಮೆ ಹಾಗೂ ಫಿಟ್ನೆಸ್ ಪ್ರಮಾಣಪತ್ರ ಇಲ್ಲದಿರುವುದು, ಅತಿ ಭಾರ ಸಾಗಣೆ, ಗೂಡ್ಸ್ ವಾಹನಗಳಲ್ಲಿ ಪ್ರಯಾಣಿಕರ ಸಾಗಣೆ ಸೇರಿದಂತೆ ವಿವಿಧ ಮೋಟಾರು ವಾಹನ ಕಾಯ್ದೆ ಉಲ್ಲಂಘನೆ ಪ್ರಕರಣಗಳು ಇದರಲ್ಲೇ ಸೇರಿದೆ. ಬಸ್, ಲಾರಿ, ಆಟೋ, ದ್ವಿಚಕ್ರ ವಾಹನ ಸೇರಿದಂತೆ ವಿವಿಧ ವಾಹನಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಏನಾಗ್ತಂದ್ರೆ ಟ್ಯಾಕ್ಸ್ ಡ್ಯೂ ಇರುತ್ತೆ ಅಂಥ ವೆಹಿಕಲ್ಸು. ಆಮೇಲೆ ಅನ್ಕ್ಲೈಮ್ಡ್ ಪ್ರಾಪರ್ಟಿ ಬರುತ್ತೆ. ಆಲ್ರೆಡಿ ಅವರು 1 ಟೈಮ್ ಟ್ಯಾಕ್ಸ್ ಕಟ್ಟಿರ್ತಾರೆ. ಎಕ್ಸ್ಪೆಕ್ಟೆಡ್ ರೆವೆನ್ಯೂ ಟು ದಿ ಗೌರ್ಮೆಂಟ್ ಏನು ಕಟ್ಟಿರ್ತಾರೆ ಅಂಥ ವೆಹಿಕಲ್ಸಲ್ಲಿ ನಾವು ಅಫೆನ್ಸ್ ಏನಿರುತ್ತೆ ಅವರು ಮುಂದೆ ಬರೋದಿಲ್ಲ ಬಿಡಿಸ್ಕೊಡೋದಕ್ಕೆ. ಅಂಥ ಟೈಮಲ್ಲಿ ಅವ್ರಿಗೆ 1 or 2 ನೋಟಿಸ್ ಕೊಡ್ತೀವಿ, ರಿಲೀಸ್ ಮಾಡ್ಕೊಳ್ಳಿ ಅಂತ. ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಾಗ ಮೋರ್ ದನ್ 1 month 2 months ಆದಮೇಲೆ ಅವ್ರು ಬರೋದಿಲ್ಲ ಈ ಕಡೆ. ಅವ್ರಿಗೆ ಗಾಡಿ ಸೇಲ್ ಮಾಡಿದ್ರು ಅಷ್ಟು ಪೆನಾಲ್ಟಿ ಕಟ್ಟಲಿಕ್ಕೆ ಆಗೋದಿಲ್ಲ ಏನೋ ಗೊತ್ತಿಲ್ಲ. ಹೀಗಾಗಿ ಅವ್ರು ಯಾರೂ ಬರೋದಿಲ್ಲ. ಅಂಥ ಟೈಮಲ್ಲಿ ಅವ್ರು ನೋಟಿಸ್ ಕೊಟ್ಟು ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಅವನು ಆಪ್ಷನ್ ಮಾಡ್ತೀವಿ. ನಾವು ವರ್ಷಕ್ಕೆ 3 ಸತಿ ಮಾಡ್ತೀವಿ. ನಮ್ಮಲ್ಲಿ 111 ವೆಹಿಕಲ್ ಮಾಡಿದ್ವಿ ಇಲ್ಲಿವರೆಗೂ. ಈ ವರ್ಷ 25 ನಾವು ಈಗ ನೆಕ್ಸ್ಟ್ ಮಾರ್ಚಲ್ಲಿ ಒಂದು ಮಾಡ್ತಾಯಿದ್ದೀವಿ. ಹೌದೌದು. ಅಂದರೆ ನಮ್ಮಲ್ಲಿ ಎಷ್ಟು ವೆಹಿಕಲ್ ಸ್ಟಾಕ್ ಬರುತ್ತೆ, ಡಿಪೆಂಡ್ ಪೆಂಡೆನ್ಸ್ ಎಷ್ಟಿರುತ್ತೆ ಎಲ್ಲ ತೊಗೊಂಡು ಇಲ್ಲಿವರೆಗೂ 111 ವೆಹಿಕಲ್ಸು ನಾವು ಆಕ್ಷನ್ ಮಾಡಿದ್ದೀವಿ. ಇನ್ನೂ 47 ವೆಹಿಕಲ್ಸ್ ಪೆಂಡಿಂಗ್ ಇದೆ. ಅದನ್ನು ನಾವು ಪ್ರೊಸೆಸ್ ನಡೀತಾ ಇದೆ. ಅದು ಮೋಸ್ಟ್ಲಿ ಏಪ್ರಿಲ್ 1st ವೀಕಲ್ಲಿ ಆಗ್ಬೋದು. ಸಂಚಾರ ನಿಯಮ ಉಲ್ಲಂಘನೆ. ಹೌದು, ಸಂಚಾರ ನಿಯಮ ಉಲ್ಲಂಘನೆ ಪ್ಲಸ್ ತೆರಿಗೆ ಬಾಕಿ, ಇಷ್ಟೇ ಮಾತ್ರ ನಾವು. ಸರ್ಕಾರ ಶೇಕಡ 50ರಷ್ಟು ದಂಡ ರಿಯಾಯಿತಿ ನೀಡಿದ್ದು, ವಾಹನ ಮಾಲೀಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕಾಗಿ ವಿಶೇಷ ಕೌಂಟರ್ಗಳನ್ನು ತೆರೆಯಲಾಗಿದೆ. ಜಾಗೃತಿ ಅಭಿಯಾನ, ನೋಟಿಸ್ ಹಾಗೂ ದೂರವಾಣಿ ಕರೆಗಳ ಮೂಲಕವೂ ಮಾಹಿತಿ ನೀಡಲಾಗುತ್ತಿದೆ.